ಎಲ್ಲರಿಗೂ ನಮಸ್ಕಾರ. ಒಂದು ಸುರಕ್ಷಿತ ಭವಿಷ್ಯವನ್ನ ಕಟ್ಕೊಡೋಕೆ ಬೇಕಾದ ಒಂದು ಅತೀ ಮುಖ್ಯವಾದ ಸ್ಕಿಲ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಅದೇ ಹಣಕಾಸು ಸಾಕ್ಷರತೆ. ಮತ್ತು ಇದನ್ನ ಶುರು ಮಾಡೋಕೆ ತಡ ಮಾಡಿದ್ರೆ ಅದಕ್ಕೆ ನಾವು ತೆರಬೇಕಾಗುವ ಬೆಲೆ ಎಷ್ಟು ದೊಡ್ಡದು ಅಂತಾನೂ ನೋಡೋಣ. ನಮ್ಮ ಹಣವನ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಬೇಕಾದ ಆ ಒಂದೇ ಒಂದು ಅತಿ ಮುಖ್ಯವಾದ ಕೌಶಲ್ಯ ಯಾವುದು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಅಡಿಪಾಯ. ಆ ಕೌಶಲ್ಯ ಬೇರೇನೂ ಅಲ್ಲ, ಅದೇ ಫೈನಾನ್ಷಿಯಲ್ ಲಿಟ್ರಸಿ. ಸಿಂಪಲ್ ಆಗಿ ಹೇಳೋದಾದ್ರೆ ಬಜೆಟ್ ಮಾಡೋದು, ಉಳಿತಾಯ ಮಾಡೋದು ಮತ್ತೆ ಹೂಡಿಕೆ ಮಾಡೋದ್ರ ಮೂಲಕ ನಮ್ಮ ದುಡ್ಡನ್ನ ಸ್ಮಾರ್ಟ್ ಆಗಿ ನಿಭಾಯಿಸೋ ಜ್ಞಾನ ಮತ್ತು ಸಾಮರ್ಥ್ಯ. ಇದು ಬರೀ ಹಣ ಗಳಿಸೋದಲ್ಲ, ಗಳಿಸಿದ ಹಣವನ್ನ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ. ದುಡ್ಡನ್ನ ಮ್ಯಾನೇಜ್ ಮಾಡೋಕೆ ಬಂದಾಗ ಮುಂದೆ ಮುಖ್ಯವಾಗಿ ಎರಡು ದಾರಿಗಳಿವೆ. ಒಂದು ಉಳಿತಾಯ, ಇನ್ನೊಂದು ಹೂಡಿಕೆ. ಎಷ್ಟೋ ಜನ ಇವೆರಡೂ ಒಂದೇ ಅನ್ಕೋತಾರೆ, ಆದ್ರೆ ಅವುಗಳ ಉದ್ದೇಶ ಮತ್ತು ಫಲಿತಾಂಶ ಎರಡೂ ಕಂಪ್ಲೀಟ್ ಆಗಿ ಬೇರೆ. ಹಾಗಿದ್ರೆ ಬನ್ನಿ ಆ ವ್ಯತ್ಯಾಸ ಏನು ಅಂತ ನೋಡೋಣ. ಮೊದಲಿಗೆ ಉಳಿತಾಯ. ಇದರ ಫಾರ್ಮುಲಾ ತುಂಬಾ ಸಿಂಪಲ್. ನಮ್ಮ ಆದಾಯದಲ್ಲಿ ಎಲ್ಲಾ ಖರ್ಚುಗಳನ್ನ ಕಳೆದ ಮೇಲೆ ಏನ್ ಉಳಿಯುತ್ತೋ ಅದೇ ಉಳಿತಾಯ. ಇದು ನಮ್ಮ ಹಣಕಾಸಿನ ಸುರಕ್ಷತೆಗೆ ಮೊದಲ ಹೆಜ್ಜೆ ಇದ್ದಾಗೆ. ಏನಾದ್ರೂ ಎಮರ್ಜೆನ್ಸಿ ಬಂತು, ಅನಿರೀಕ್ಷಿತ ಖರ್ಚು ಬಂತು ಅಂದ್ರೆ ಇದು ನಮ್ಮನ್ನ ಕಾಪಾಡುತ್ತೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಉಳಿತಾಯದಿಂದ ಹೆಚ್ಚಿನ ಆದಾಯವನ್ನ ನಿರೀಕ್ಷಿಸೋಕೆ ಆಗಲ್ಲ. ಸರಿ, ಈಗ ಹೂಡಿಕೆ ಕಡೆ ಬರೋಣ. ಹೂಡಿಕೆ ಅಂದ್ರೆ ನಾವು ಉಳಿತಾಯ ಮಾಡಿದ್ದ ದುಡ್ಡನ್ನ ನಮ್ಗೋಸ್ಕರನೇ ಕೆಲಸಕ್ಕೆ ಹಚ್ಚೋದು. ಅಂದ್ರೆ ನಮ್ಮ ದುಡ್ಡೇ ನಮ್ಗೆ ಇನ್ನಷ್ಟು ದುಡ್ಡು ಮಾಡಿಕೊಡುತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ ಬಡ್ಡಿ ಮೂಲಕ. ಇದರಲ್ಲಿ ಮತ್ತೆ ಎರಡು ತರಹ ಇದೆ: ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ. ಒಂದೇ ಲೈನ್ನಲ್ಲಿ ಹೇಳ್ಬೇಕು ಅಂದ್ರೆ ಉಳಿತಾಯ ನಮ್ಮ ಹತ್ರ ಇರೋ ದುಡ್ಡನ್ನ ಕಾಪಾಡುತ್ತೆ ಅಷ್ಟೇ, ಆದ್ರೆ ಹೂಡಿಕೆ ಆ ದುಡ್ಡನ್ನ ಬೆಳೆಸುತ್ತೆ. ಉಳಿತಾಯ ಎಮರ್ಜೆನ್ಸಿಗೋಸ್ಕರ, ಹೂಡಿಕೆ ಸಂಪತ್ತು ಸೃಷ್ಟಿ ಮಾಡೋಕೆ. ನೋಡಿ, ಇದೇ ಇವೆರಡರ ನಡುವಿನ ಮೇನ್ ಡಿಫರೆನ್ಸ್. ಹಾಗಿದ್ರೆ ಹೂಡಿಕೆಯಲ್ಲಿ ದುಡ್ಡು ಇಷ್ಟು ಫಾಸ್ಟ್ ಆಗಿ ಹೇಗೆ ಬೆಳೆಯುತ್ತೆ? ಅದ್ರ ಹಿಂದೆ ಒಂದು ಮ್ಯಾಜಿಕಲ್ ಪವರ್ ಇದೆ. ಅದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಥವಾ ಚಕ್ರಬಡ್ಡಿಯ ಶಕ್ತಿ ಅಂತ ಕರೆಯೋದು. ಇದು ನಮ್ಮ ಹೂಡಿಕೆಯ ಬೆಳವಣಿಗೆಗೆ ರಾಕೆಟ್ ಫ್ಯೂಯಲ್ ಇದ್ದ ಹಾಗೆ. ನೋಡಿ, ಬಡ್ಡಿಯಲ್ಲಿ ಎರಡು ತರ ಇದೆ ಅಂತ ಹೇಳಿದ್ನಲ್ಲ, ಸರಳ ಬಡ್ಡಿ, ಚಕ್ರಬಡ್ಡಿ. ಎರಡೂ ನಮ್ಮ ದುಡ್ಡನ್ನ ಬೆಳೆಸೋ ಕೆಲ್ಸಾನೇ ಮಾಡುತ್ತೆ. ಆದ್ರೆ ಒಂದು ಇನ್ನೊಂದಕ್ಕಿಂತ ಹೋಲ್ಸೋಕೂ ಆಗದಷ್ಟು ಪವರ್ಫುಲ್. ಯಾವುದದು? ಹೇಗೆ? ಬನ್ನಿ ನೋಡೋಣ. ಈ ಟೇಬಲ್ ನೋಡಿ. ಒಂದು 10,000 ರೂಪಾಯಿನ 10 ವರ್ಷಕ್ಕೆ 10% ಬಡ್ಡಿ ದರದಲ್ಲಿ ಇಟ್ರೆ ಏನಾಗತ್ತೆ ಅಂತ ನೋಡೋಣ. ಸರಳ ಬಡ್ಡಿಯಲ್ಲಿ ಪ್ರತಿ ವರ್ಷ ಅಸಲು ಮೇಲೆ ಮಾತ್ರ ಬಡ್ಡಿ ಬರುತ್ತೆ. 10 ವರ್ಷ ಆದ್ಮೇಲೆ ಅದು 20,000 ರೂಪಾಯಿ ಆಗುತ್ತೆ. ಆದ್ರೆ ಚಕ್ರಬಡ್ಡಿ ಇದೆಯಲ್ಲ, ಇಲ್ಲಿ ಬಡ್ಡಿ ಮೇಲೂ ಬಡ್ಡಿ ಸೇರ್ತಾ ಹೋಗುತ್ತೆ. ಅದಕ್ಕೆ ಅದೇ 10,000 ರೂಪಾಯಿ ಸುಮಾರು 26,000 ರೂಪಾಯಿ ಆಗುತ್ತೆ. ಗಮನಿಸಿ, ಟೈಮ್ ಕಳೆದ ಹಾಗೆ ಈ ಗ್ಯಾಪ್ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅಂತ. ಓಕೆ, ಈ ಕಂಪೌಂಡಿಂಗ್ ಅನ್ನೋ ಮ್ಯಾಜಿಕ್ ಅರ್ಥ ಆದ್ಮೇಲೆ ನಮ್ಮ ಮುಂದಿನ ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ: ಸಮಯ. ಹೌದು, ಹೂಡಿಕೆ ವಿಷಯದಲ್ಲಿ ಎಷ್ಟು ದುಡ್ಡು ಹಾಕ್ತೀವಿ ಅನ್ನೋದಕ್ಕಿಂತ ಯಾವಾಗ ಶುರು ಮಾಡ್ತೀವಿ ಅನ್ನೋದು ಕೆಲವು ಸಲ ಅದಕ್ಕಿಂತ ಜಾಸ್ತಿ ಮುಖ್ಯ ಆಗ್ಬಿಡುತ್ತೆ. ಹಾಗಿದ್ರೆ ಒಂದು ಯೋಚನೆ ಮಾಡಿ, ನಾವು ಹೂಡಿಕೆ ಮಾಡೋದನ್ನ ಜಸ್ಟ್ 10 ವರ್ಷ ತಡ ಮಾಡಿದ್ರೆ ಅದಕ್ಕೆ ನಾವು ತೆರಬೇಕಾದ ಬೆಲೆ ಎಷ್ಟು ಗೊತ್ತಾ? ಈ ಉತ್ತರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಉತ್ತರ 43,44,405 ರೂಪಾಯಿಗಳು. ಹೌದು, ನೀವು ಕೇಳಿದ್ದು ಸರಿ. ಇಷ್ಟು ದೊಡ್ಡ ಮೊತ್ತ ಕೇವಲ 10 ವರ್ಷ ತಡವಾಗಿ ಹೂಡಿಕೆ ಶುರು ಮಾಡಿದ್ದಕ್ಕೆ ಆಗೋ ಅಂದಾಜು ನಷ್ಟ ಇದು. ಇದು ಹೇಗೆ ಸಾಧ್ಯ? ಮುಂದಿನ ಸ್ಲೈಡ್ ಇದನ್ನ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಇಲ್ಲಿ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅನ್ಕೊಳ್ಳಿ, ಎ ಮತ್ತು ಬಿ. ಎ ತನ್ನ 25ನೇ ವಯಸ್ಸಿಗೆ ತಿಂಗಳಿಗೆ 3,500 ರೂಪಾಯಿ ಹೂಡಿಕೆ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಬಿ 10 ವರ್ಷ ಲೇಟಾಗಿ, ಅಂದ್ರೆ 35ನೇ ವಯಸ್ಸಿಗೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ಎಗಿಂತ ಡಬಲ್ ಅಂದ್ರೆ 7,000 ರೂಪಾಯಿ ಹಾಕ್ತಾನೆ. ಇಬ್ರು 55ನೇ ವಯಸ್ಸಿಗೆ ರಿಟೈರ್ ಆಗ್ತಾರೆ. ಈಗ ಫೈನಲ್ ರಿಸಲ್ಟ್ ನೋಡಿ. ಎ ಹತ್ರ 1 ಕೋಟಿಗೂ ಹೆಚ್ಚು ದುಡ್ಡು ಸೇರಿದೆ, ಆದರೆ ಬಿ ಹತ್ರ ಕೇವಲ 64 ಲಕ್ಷ. ಬಿ ಹೆಚ್ಚು ದುಡ್ಡು ಹಾಕಿದ್ರೂ ಕೇವಲ 10 ವರ್ಷ ಲೇಟ್ ಮಾಡಿದಕ್ಕೆ ಸುಮಾರು 43 ಲಕ್ಷ ರೂಪಾಯಿ ಕಡಿಮೆ ಗಳಿಸ್ತಾನೆ. ನೋಡಿ, ಇದೇ ಚಕ್ರಬಡ್ಡಿಯ ನಿಜವಾದ ಪವರ್ ಮತ್ತು ಸಮಯದ ಮಹತ್ವ. ಬೇಗ ಶುರು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನಮ್ಗೆಲ್ಲ ಗೊತ್ತಾಯ್ತು. ಈಗ ತಕ್ಷಣ ಬರೋ ಮುಂದಿನ ಪ್ರಶ್ನೆ, ಓಕೆ, ಹಾಗಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು? ಬನ್ನಿ, ಕೆಲವು ಸಾಮಾನ್ಯ ಹೂಡಿಕೆಯ ಆಯ್ಕೆಗಳ ಬಗ್ಗೆ ನೋಡೋಣ. ಹೌದು, ಬೇಗ ಶುರು ಮಾಡಿದ್ರ ಪವರ್ ನೋಡಿದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅನ್ನೋದು ನ್ಯಾಚುರಲ್ ಪ್ರಶ್ನೆ ಅಲ್ವಾ? ಬನ್ನಿ, ಕೆಲವು ಮಾರ್ಗಗಳನ್ನ ನೋಡೋಣ. ಇಲ್ಲಿ ಕೆಲವು ಪಾಪ್ಯುಲರ್ ಹೂಡಿಕೆಯ ದಾರಿಗಳಿವೆ. ನೋಡಿ,
RD ಅಥವಾ FD ಅಂದ್ರೆ ರೆಕರಿಂಗ್ ಅಥವಾ ಫಿಕ್ಸ್ಡ್ ಡಿಪಾಸಿಟ್ಗಳು. ಇಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಕೂಡ ಕಡಿಮೆ. ಇನ್ನೊಂದ್ ಕಡೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಥವಾ ಡೈರೆಕ್ಟ್ ಆಗಿ ಷೇರುಗಳಲ್ಲಿ ಹೂಡಿಕೆ ಮಾಡೋದು. ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಆದ್ರೆ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಕೂಡ ಜಾಸ್ತಿ. ಸೊ ನಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮತ್ತೆ ನಮ್ಮ ಗೋಲ್ಸ್ ನೋಡಿಕೊಂಡು ಇದರಲ್ಲಿ ಒಂದನ್ನ ಆಯ್ಕೆ ಮಾಡಬಹುದು. ಸೊ ಇಡೀ ಹೂಡಿಕೆ ಪ್ರಪಂಚದಲ್ಲಿರೋ ಅತ್ಯಂತ ಪವರ್ಫುಲ್ ನಿಯಮ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶುರು ಮಾಡೋದು. ಹಾಗಿದ್ರೆ ಆ ಫೈನಲ್ ಪ್ರಶ್ನೆ, ಶುರು ಮಾಡಕ್ಕೆ ಬೆಸ್ಟ್ ಟೈಮ್ ಯಾವುದು? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಪ್ರಾರಂಭಿಸಲು ಅತ್ಯುತ್ತಮ ಸಮಯ ನಿನ್ನೆ ಆಗಿತ್ತು, ಆದ್ರೆ ಆ ಟೈಮ್ ಈಗ ನಮ್ಮ ಕೈಲಿಲ್ಲ. ಸೊ ಮುಂದಿನ ಅತ್ಯುತ್ತಮ ಸಮಯ ಇವತ್ತು. ಕಾಯೋದನ್ನ ನಿಲ್ಲಿಸಿ ಇವತ್ತೇ ನಿಮ್ಮ ಹಣಕಾಸಿನ ಭವಿಷ್ಯದ ಕಡೆ ಒಂದು ಸಣ್ಣ ಹೆಜ್ಜೆ ಇಡಿ.